ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಹೊಸ ರೆಸಿಪಿ ಏನಪ್ಪ ಅಂತ ಹೇಳಿದರೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುವಂಥ ಕಾಂಬಿನೇಷನ್ ಆಗಿರುತ್ತೆ. ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಕೂಡ ನೀವು ತಿನ್ಬೋದು. ತುಂಬ ರುಚಿಕರವಾಗಿರುವಂಥ ನಾನು ಬದನೆಕಾಯಿ ಫ್ರೈ ಮಾಡೋದನ್ನ ತೋರಿಸ್ಬೇಕು ಅಂತ ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಮತ್ತು ರೈಸ್ ಸಾಂಬಾರು ಜೊತೆಗಂತೂ ಕಾಂಬಿನೇಷನ್ ಸೂಪರು. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ನಾನು 1 ಬೌಲ್ನಷ್ಟು ಇಲ್ಲಿ ಕಡಲೆ ಹಿಟ್ಟನ್ನ ಮತ್ತು ಅರ್ಧ ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಇಲ್ಲಿ 2 ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ಸ್ವಲ್ಪ ಮಸಾಲ ಪೌಡ್ರ್ ಯೂಸ್ ಮಾಡಿದ್ದೀನಿ ಮತ್ತು ಓಂಕಾಳು ಕೂಡ ಯೂಸ್ ಮಾಡಿದ್ದೀನಿ. ಮಾಡಿಬಿಟ್ಟು ನಾನು ಹುಣಸೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣಿನ ರಸನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನಾನು ಹಾಕೋ ವಿಡಿಯೋ ಬರುತ್ತೆ ನೋಡಿ. ಇವಾಗ ಅದು ಆಗಿದೆ. ಆ ಥರ ಆಗಿಬಿಟ್ಟು ನಾನಿಲ್ಲಿ ಈ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿನ ಕಟ್ ಮಾಡೋದು ನೀವು ತೆಳುವಾಗಿ ಕಟ್ ಮಾಡಬೇಕಾಗತ್ತೆ, ತುಂಬ ದಪ್ಪ ಕಟ್ ಮಾಡೋದು ಬೇಡ. ಇದು ಉದ್ದ ಬದನೆಕಾಯಿ ಅಂದರೆ ಇಲ್ಲಿ ಸಿಗೋ ಈ ಥರ ಬದನೆಕಾಯಿ ಅಂದರೆ ತುಂಬ ಬೇಗ ಬೇಯುತ್ತೆ ಅನ್ನೋಗೋಸ್ಕರ ನಾನು ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ಳಿ, ಬೇರೆ ಬದನೆಕಾಯಿ ಇದ್ದರೆ ನೋಡಿ. ಈ ಥರ ಇದನ್ನು ಮಧ್ಯೆ ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯೆ ಕಟ್ ಮಾಡೋದು ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅನ್ನೋಗೋಸ್ಕರ ಮತ್ತೆ ಕಟ್ ಮಾಡಿಟ್ಟಿದ್ದೀನಿ. ಆವಾಗಲೇ ನಾನು ನೋಡಿ ಇವಾಗ ಇದನ್ನು ಮಾಡ್ಕೊಂಡಿದ್ನಲ್ವ, ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಚ್ಚಿಬಿಟ್ಟು ನಾನು ಒಂದು 5ರಿಂದ 10 ನಿಮಿಷ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ನೀವು ಇಟ್ಟರೆ ಅದು ಮಸಾಲೆ ಎಲ್ಲ ಒಳಗಡೆ ಹೀರ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೋಡಿ ನಾನು ಇವಾಗ ಇದಾಗಿದೆ. ಇಲ್ಲಿ ನಾನು ತವೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ತವೆ ಬಿಸಿ ಆಗಿದೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಅದೇ ಬದನೆಕಾಯಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಈ ಥರ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಇದನ್ನು ನಾನು ಒಳಸಾಕ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ಈ ಥರ ಒಳಸಾಕ್ತಾಯಿದ್ದೀನಿ. ಇದು ರೈಸ್, ರೊಟ್ಟಿ, ಚಪಾತಿ ಯಾವ ಜೊತೆ ಆದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರೋಂಥ ರೆಸಿಪಿ ಆಗಿರುತ್ತೆ ನೋಡಿ. ಇವಾಗ ಇದು ಈ ಥರ ಮತ್ತೆ ಈ ಥರ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಒಳಗಡೆಯಿಂದ ಬೇಯೋಕ್ಕೋಸ್ಕರ ನಾವು ಚೆನ್ನಾಗಿ ಈ ಥರ ಮಾಡಬೇಕಾಗತ್ತೆ ನೋಡಿ. ಇವಾಗ ಇದು ರೆಡ್ ಕಲರ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದು ರೆಡಿ ಆಗಿದೆ. ನಾನು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಇದನ್ನು ನಾನು ರೈಸ್ ಸಾಂಬಾರು ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ರೈಸ್ ಸಾಂಬಾರು ಜೊತೆಗೆ ಬದನೆಕಾಯಿ ಫ್ರೈ ರೆಡಿ ಇದೆ. ನಾನು ಮಾಡಿರೋ ಬದನೆಕಾಯಿ ಫ್ರೈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.